ರಾಜ್ಯದಲ್ಲಿ ಬರಗಾಲ ಬಂದು ಜನರು ಗುಳೆ ಹೋಗ್ತಾ ಇದ್ದಾರೆ. ಸರ್ಕಾರ ಎಲ್ಲವನ್ನ ಮುಚ್ಚಿಡ್ತಾ ಇದ್ದಾರೆ. ವಿದೇಶಿ ಚಾನೆಲ್ ಬೆಂಗಳೂರಿನ ಮಾನ ಮರ್ಯಾದೆ ಕಳೀತಾ ಇದೆ. ಈ ಹೇಳಿಕೆಯನ್ನ ನೋಡಿದ್ರೆ ಅಂತಾರಾಷ್ಟ್ರೀಯ ಕಂಪನಿಗಳು ಇಲ್ಲಿ ಬರುವುದಕ್ಕೆ ಯೋಚನೆಯನ್ನ ಮಾಡ್ತವೆ ಅಂತ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹೇಳಿದ್ದಾರೆ. ಜನ ಹೇಳ್ತಾರೆ ಇವತ್ತು ಎಲ್ಲ ಗುಳೆ ಹೋಗ್ತಾ ಇದಾರಲ್ಲ, ಉತ್ತರ ಕರ್ನಾಟಕದಲ್ಲೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ನಾವ್ 2,000 ಕೊಟ್ಟಿದ್ದೀರಿ ಅಂತ ಹೇಳಿ ಇರುವಂತಾರೆ. ಯಾರು ಇಲ್ಲಿ ಇರ್ತಾ ಇಲ್ಲ. ನಿಮ್ 2,000 ರೂಪಾಯಿ ಏನಾಗುತ್ತೆ? 2 ದಿನದ ಕೂಲಿ ಅದು. ಜನಕ್ಕೆ ಬೇಕಾಗಿರೋದು ಉದ್ಯೋಗ ಬೇಕು, ನೀರು ಬೇಕು, ಆಹಾರ ಬೇಕು. ಈ ನೀರನ್ನು ಕೊಡಕ್ಕಾಗ್ತಾ ಇಲ್ಲ, ಆಹಾರನು ಕೊಡಕ್ಕಾಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಒಂದ್ಸಲ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ನೀರಿಗೆ ಹಾಹಾಕಾರ ಏನಾದ್ರೂ ಬಂದಿದ್ರೆ ಅದು ಕಾಂಗ್ರೆಸ್ಸಿನ ಮ್ಯಾನೇಜ್ಮೆಂಟ್ ಸರಿ ಇಲ್ದಿರ, ಕಾಂಗ್ರೆಸ್ಸಿನ ನಿರ್ವಹಣೆ ಸರಿ ಇಲ್ದಿರ, ಕಾಂಗ್ರೆಸ್ಸಿನ ಶ್ರಮ ಸರಿ ಇಲ್ಲ, ಅವರು ಯೋಚನೆಗಳೇ ಸರಿ ಇಲ್ಲ. ನಾವು ದುಡ್ಡು ಕೊಡ್ತೀರಿ, ದುಡ್ಡು ತಗೊಂಡು 2,000 ನೀರು ತಗೊಳಕ್ಕಾಗುತ್ತಾ? ದುಡ್ಡು ತಗೊಂಡು ನೀರು ತಗೊಳಕ್ಕಾಗುತ್ತಾ? ಈ ಪರಿಸ್ಥಿತಿ ಇದೆ ಇವತ್ತು. ಇಡೀ ಕರ್ನಾಟಕ ಹಾಹಾಕಾರ ಇದೆ, ಜನ ಕೂಡೆ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಂತೂ ಮೊನ್ನೆ ಆಲ್ ಇಂಡಿಯಾ ಇದು ಅಮೆರಿಕಾದ ಒಂದು ಚಾನೆಲ್ ನಿನ್ನೆ ನಾನು ನೋಡಿದೆ. ವಿದೇಶಿ ಚಾನೆಲ್ ಅಲ್ಲಿ ಬೆಂಗಳೂರು ಕಡೆ ಯಾರು ಹೋಗ್ಬೇಡಿ, ITBT ಅವ್ರು ಯಾರು ಬೆಂಗಳೂರು ಕಡೆ ತಲೆ ಇಕ್ಬೇಡಿ, ನೋಡಿ ಯೋಚನೆ ಮಾಡಿ ಅಂತ ವಿದೇಶಿ ಚಾನೆಲ್ ಅಲ್ಲಿ ನಿನ್ನೆ ನಾನೇ ನೋಡಿದ್ದೀನಿ ಬಂದಿದ್ದೀನಿ. ಅಂದ್ರೆ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಬೆಂಗಳೂರನ್ನ ವಿಶ್ವ ಮಟ್ಟದಲ್ಲಿ ನಾವು ಏನು ಮೇಲೆ ಎತ್ತರಕ್ಕಿತ್ತು, ನೀರಿನ ಆಹಾಕಾರದಿಂದ ನೀವ್ ಯಾರು ಅಲ್ಲಿ ಹೋಗ್ಬೇಡಿ ಅಂತ ಹೇಳಿ ವಿದೇಶಿ ಚಾನೆಲ್ಗಳಲ್ಲೂ ಬರ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಜೋಡಿ ಇವತ್ತು ಈ ನೀರಿಗೆ ಹಾಹಾಕಾರ ಮೂಲ ಕಾರಣ ಇವರಿಬ್ಬರೇ. ಇವರ ತಪ್ಪು ನಡವಳಿಕೆಯಿಂದ ಕಾವೇರಿ ನೀರು ನಮ್ಗೆ ಸಿಕ್ಕಿದೆ. ಸರಿಯಾಗಿ ವಾದ ಮಾಡದೆ ನಮ್ಮ ನೀರನ್ನ ನಾವು ತಮಿಳ್ನಾಡಿಗೆ ಬಿಟ್ಟೆ. ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ, ನೀರಿನ ಅವಶ್ಯಕತೆ ಸಾಕಷ್ಟಿದೆ ನೀರು ಅವ್ರ ಹತ್ರ, ಆದ್ರೂ ನೀರು ತಗೊಂಡು ತುಂಬಿಸ್ಕೊಂಡಿದ್ರು. ಇಲ್ಲಿ ನಮ್ಗೆ ಬರಗಾಲ. ಇಂಥ ಒಂದು ಕೆಟ್ಟ ಸರ್ಕಾರವನ್ನ ತೊಲಗಿಸ್ಬೇಕು. ಮತ್ತೆ ದೇಶಕ್ಕೆ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು. ಮತ್ತೊಮ್ಮೆ ಮೋದಿ ಈ ಘೋಷಣೆಯೊಂದಿಗೆ ಈ ವಿಕಸಿತ ಭಾರತ ಇವತ್ತು ಹೊರಡ್ತಾ ಇದೆ. ನಾವಿರ್ಬೋದು, ವಿಜಯೇಂದ್ರ ಇರ್ಬೋದು, ನಮ್ಮ ಸದಾನಂದ ಗೌಡರು, ನಾವೆಲ್ಲರೂ ಕೂಡ ಇಡೀ ರಾಜ್ಯವನ್ನ ಪ್ರವಾಸ ಮಾಡಿ ಈ ಬಾರಿ 28 ಗೆಲ್ಲುವಂತದ್ಗೆ ನಿಮ್ಮ ಸಹಕಾರ ಬೇಕು, ಜನಗಳ ಸಹಕಾರ ಬೇಕು ಅನ್ನೋ ಒಂದು ವಿಕಸಿತ ಭಾರತ ಘೋಷಣೆಯೊಂದಿಗೆ ನಾವೆಲ್ಲರೂ ಹೊರಡ್ತಾ ಇದ್ದೀರಿ. ರಾಜ್ಯದಲ್ಲೂ ಕೂಡ ಅದೇ ತರ ವಾತಾವರಣ ಇದೆ. ಕಳೆದ ಬಾರಿ 25 ಗೆದ್ದಿದ್ರಿ, ಈ ಬಾರಿ ಅದಕ್ಕೆ 25+3 25+3 ಮಾಡುವಂತದ್ಗೆ ನಮ್ಮ ಸಹಕಾರ ಎಲ್ಲರಿಗೂ ಬೇಕು. ಅದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಆ ದಿಕ್ಕಿನಲ್ಲಿ ಯೋಚನೆ ಮಾಡೋಣ. ಜನಗಳಿಗೆ ವಿಕಸಿತ ಭಾರತದ ವ್ಯಾನ್ ಹೋದಾಗ ಎಲ್ಲ ಕಡೆ ಸ್ವಾಗತ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ನಾವು ಮಾಡೋಣ. ಕಾರ್ಯಕರ್ತರು ಜನಕ್ಕೆ ಇದನ್ನ ಮೋದಿಯವರ ಗ್ಯಾರಂಟಿ ಏನಿದೆ ಅದೊಂದೇ ಗ್ಯಾರಂಟಿ, ಮೋದಿಯವರ ಗ್ಯಾರಂಟಿ ಮಾತ್ರ ಗ್ಯಾರಂಟಿ. ಇವರೇನೇ ಹೇಳ್ತಾ ಇದಾರಲ್ಲ, ಚುನಾವಣೆ ಆದ್ಮೇಲೆ ಗ್ಯಾರಂಟಿ ಇಲ್ಲ, ಆ ಗ್ಯಾರಂಟಿ ಇಲ್ಲ ಅಂತೇಳಿ. ಈ ಕಾಂಗ್ರೆಸ್ಸಿನ ಗ್ಯಾರಂಟಿ ಎಲ್ಲ ಪೊಳ್ಳು ಗ್ಯಾರಂಟಿ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಮೋದಿಯವರ ಗ್ಯಾರಂಟಿನೇ ಪರ್ಮನೆಂಟ್ ಗ್ಯಾರಂಟಿ. ನಿಮ್ಮೆಲ್ಲರ ಆಶೀರ್ವಾದ ನರೇಂದ್ರ ಮೋದಿ ಅವರಿಗೆ, BJPಗೆ ಕೊಡಿ ಅನ್ನೋ ವಿನಂತಿಯನ್ನ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.